ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ದಾಗಿತ್ತು. ಇವಾಗ ಎಲ್ಲರೂ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅವ್ರದ್ದು ಇನ್ನೊಂದು ಬಿಲ್ಡಿಂಗಲ್ಲಿ ಹಲಸಿನ ಮರ ಇದೆ. ಸೊ ಅಲ್ಲಿ ಹಲಸಿನೆಲ್ಲ ತೊಗೊಂಡು ಬಂದಿದ್ರು. ಒಂದು ಸ್ವಲ್ಪ ಜಾಸ್ತಿ ಇತ್ತು ಮನೆಯಲ್ಲಿ ಕೂಡ ಅಂತ ಅಂದ್ಬಿಟ್ಟು ನಮ್ಮ ತಾತನ ಮನೆಗೆ ಅದನ್ನು ಕೊಟ್ಟು ಕಳಿಸ್ತಾ ಇದ್ರು ನನ್ನ ತಮ್ಮನ ಜೊತೆ. ಹೇಗಿದ್ರು ಚಿಂಟು ಒಬ್ಬನೇ ಹೋಗ್ತಾನೆ, ನಮ್ಮ ಅಮ್ಮನೂ ಕೂಡ ಜೊತೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಫೋನ್ ಮಾಡಿ ಹೇಳಿದ್ರು. ಸರಿ ನಾನು ಕೂಡ ಹೋಗೋಣ, ಇವತ್ತು ಇನ್ನೇನು ಜಾಸ್ತಿ ಕೆಲಸ ಎಲ್ಲ ಮನೆಯಲ್ಲೂ ಕೂಡ ಹೇಗೋ ಹೋಗ್ಬಿಟ್ಟು ಬಂದರೆ ನನಗೂ ಕೂಡ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ನಮ್ಮ ಅಮ್ಮನ ಜೊತೆ ನಮ್ಮ ತಾತನ ಮನೆಗೆ ಅಂತ ಹೊರಟೆ. ಪಾಪುನ ಫಸ್ಟ್ ಟೈಮ್ ನಾವು ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ನಮ್ಮ ಅಜ್ಜಿ ಇವಾಗ ಆರತಿ ಮಾಡಿ ಮನೆಯೊಳಗೆ ಕರ್ಕೊತಾ ಇದ್ದಾರೆ. ಅಪ್ಪಾಜಿ ಸರಿಯಾಗಿ ಎಲ್ಲಿ ಬಂದಿದ್ದೀರಿ? ಅಲ್ಲಿ ಬಂದಿದ್ದೀರಿ ಮಗಳು, ಅಲ್ಲಿ ಬಂದಿರೋದು. ಇನ್ನ ಹಿಂದೆ ಕುತ್ಕೊಳ್ರಿ, ಎತ್ಕೊಳ್ಳೋದಿರೋ ತೆಗಿ ಫೋಟೋ ತೆಗಿತಾವಳ. ಬಾರಿ ಬಾ ಚಿಂಟು ಇಟ್ಕೋ. ಅಲ್ಲಿ ಚಿಂಟ್ಬಿಟ್ಟಿದ್ದು ಅಪ್ಪಾಜಿ ಜೊತೆ ತೆಗ್ದ್ಬಿಡುತ್ತೆ. ಹೆಂಗ್ ನೋಡ್ತಾವ ನೋಡು. ಆರದು ಮೂಗು ಹೋಗ್ಬಿಟ್ಟದಲ್ಲ ಒಳಗಡೆ. ನೀನು ನೋಡ್ತಾ ಇರೋದು ನೋಡೋಳು. ಅಪ್ಪಾಜಿ ಕರ್ಕೊಂಡು ಹೋಗಕ್ಕೆ ಅರ್ಜೆಂಟ್. ಸೆಕೆ ಅವಳು ಸೆಕೆ ಐತೆ, ಗಾಳಿ ಬಿಸ್ಬೇಕು. ತಣ್ಣಗೆ ಗಾಳಿ ಬಿಸ್ಬೇಕು. ಬರ್ಬೇಕಾದ್ರೆ ಗಾಳಿನೇ ಬಿಸ್ತಿಲ್ಲ. ತಿನ್ಕೋ ಎಲ್ಲ ನಿಂಗೆ ನಿಂಗೆ ಇನ್ನ ಬೇಕತ್ತೆ. ಅಮ್ಮ ಏನೋ ಕೊಟ್ಟು ಮುತ್ತಾತ ಮನೆಗೆ ಫಸ್ಟ್ ಟೈಮ್. ಮುತ್ತಾತ ಹೇಳ. ಆದಷ್ಟು ನಾನು ವಿಡಿಯೋನ ಇವತ್ತು ರಾ ಆಗೇ ಇಟ್ಟಿದ್ದೀನಿ. ನಾವೆಲ್ಲ ಯಾವ ರೀತಿ ಮಾತಾಡ್ತೀವಿ ಅನ್ನೋದನ್ನು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಎಡಿಟ್ ಮಾಡಿಲ್ಲ. ಹಾಯ್ ಇವತ್ತು ಶಿಶಿರ್ದು ರಿಸಲ್ಟ್ ಕೂಡ ಬಂದಿತ್ತು. 8th 95% ತೆಗೆದಿದ್ದ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದ. ಸೊ ನನಗೆ ಬೆಳಗ್ಗೆನೇ ಉಷಾಕ ಹೇಳಿದರು ಈ ಥರ 95% ತೆಗೆದಿದ್ದಾನೆ ಅಂತ ಅಂದ್ಬಿಟ್ಟು. ತುಂಬ ಖುಷಿಯಾಯಿತು. ಎಷ್ಟಪ್ಪ? 95. ಹೆಂಗ ನಾನೇ ಹೇಳ್ಬಿಟ್ಟೆ. ನಮ್ದು 2 ಕೈ ಅಮ್ಮ ಇವನ್ನೆಲ್ಲೋ ನೋಡಿದ್ದೀನಲ್ಲ ನಾನು. ಇನ್ನೂ ಅಡುಗೆ ನಮ್ಮ ಅಜ್ಜಿ ಚಿಕನ್ ಸಾಂಬಾರು ಮಾಡಿದ್ರು. ಊಟ ಮಾಡಿಕೊಂಡು ಇವಾಗ ಹೊರಗಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಅಜ್ಜಿ ನೋಡ್ಬೋದು ಟೆರೇಸ್ನಲ್ಲಿ ಎಷ್ಟು ಗಿಡಗಳನ್ನ ಹಾಕೊಂಡಿದ್ದಾರೆ ಅಂತ. ಸೊ ಅಲ್ಲಿ ಕುತ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ. ನಾವಂತೂ ಈ ಥರ ಊಟ ಮಾಡಿದಾಗಿರ್ಬೋದು ಆ ಟೈಮಲ್ಲೆಲ್ಲ ಬಂದು ಈ ಥರ ಹೊರಗಡೆ ಕುತ್ಕೊಳ್ತೀವಿ, ಟೈಮ್ ಪಾಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ನಾನಂತೂ ಹೋದಾಗೆಲ್ಲ ಜಾಸ್ತಿ ಇಲ್ಲೊಂದು ಕಟ್ಟೆ ಇದೆ ಅಲ್ವಾ, ಸೊ ಅಲ್ಲಿ ಕುತ್ಕೊಂಡಿರ್ತೀನಿ. ಏನೋ ಒಂಥರ ಸಂಜೆ ಹೊತ್ತು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ನಾನಂತೂ ಸುಮಾರು ದಿನನೇ ಆಗೋಗ್ಬಿಟ್ಟಿತ್ತು ನಮ್ಮ ಅಜ್ಜಿ ಮನೆಗೆ ಬಂದು. ಏನೋ ಆಗಲ್ಲ ಬಿಡು, ಚೆನ್ನಾಗೇ ಕಾಣ್ತಿದ್ಯಾ ಅಂತ. ಸಿರಿ ಸಿರಿಮಾ ಫೋಟೋ ತಕ್ಕೊಳ್ಳೋಣ, ಸ್ಟೇಟಸ್ಗೆ ಹಾಕೊಂಡ್ಬಿಡು. ಎಲ್ಲಿ ಬಂದಿರೋದು ನೀನು ಸಿರಿಯಮ್ಮ? ಆ ಕಡೆದು ಹೋಗಿರೋದೇ ಕಟ್ ಮಾಡಿಸ್ಬಿಟ್ರೆ ಆಗಿ ಹೋಯ್ತಪ್ಪ. ಸಿರಿ ಅದು ಪಾಪ ನನಗೆ ಕಟ್ ಮಾಡಿಸ್ಬಿಟ್ಟವ್ರೆ. ಪಾಪ ಅವನು ಏನ ಕೂದಲು ಕಟ್ ಮಾಡಿದ್ದಕ್ಕ ಕರ್ಕೊಂಡೋಗಿ ಹಾಕ್ಸಿ ಎಲ್ಲ ಮಾಡಿ ಇವಾಗ ಓಕೆ ಇವಾಗ ಅದೇನೋ ಸಮ್ಮರ್ ಕಟಿಂಗ್ ಅಂತ ಮಾಡಿಸಿಲ್ಲ ಅಂದ್ರೆ ಇದಾಗುತ್ತದೆ. ಅದು ಮೊನ್ನೆ ಅಲ್ಲಿ ಬಂದಿರೋದು, ಅಲ್ಲಿ ಸಿರಿ ಬಂದಿರೋದು, ತಾತ ಮನೆಗೆ ಅಪ್ಪಾಜಿ ಮನೆಗೆ ಬಂದ್ರು. ನೀವು ರಕ್ಷು ಕಾಣಿಸ್ತಿತ್ತಲ್ಲಮ್ಮ ಕೆನ್ನೆಲ್ಲಿ ನರ.
ಇನ್ನು ನಮ್ಮ ಅಜ್ಜಿ ಸಿರಿನ ಎತ್ಕೊಂಡು ಮುದ್ದು ಮಾಡ್ತಾ ಇದ್ರು. ಏನಂದರೆ ಸಿರಿ ಅಂದರೆ ಎಲ್ಲರಿಗೂ ಇಷ್ಟನೇ, ಯಾಕಂದರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 22 ಇಯರ್ಸ್ ಆದಮೇಲೆ ಒಂದು ಹೆಣ್ಪಾಪು ಅಂತ ಆಗಿರೋದು. ಸೊ ಎಲ್ಲರಿಗೂ ಒಂಥರ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಸಿರಿ ಅಂದರೆ. ಮತ್ತು ಫೋಟೋಸ್ ಕೂಡ ಅಷ್ಟೇ, ನಾನು ಯಾವಾಗಾದರೂ ಅವಳು ಫೋಟೋ ಕ್ಲಿಕ್ ಮಾಡಿದಾಗ ಫಸ್ಟಿಗೆ ನಾನು ನಮ್ಮ ಅಜ್ಜಿಗೆ, ಆಮೇಲೆ ನನ್ನ ತಮ್ಮ ಅಬಿಗೆ ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಬಿಕಾಸ್ ಅವ್ರಿಗೆ ನೋಡಿ ತುಂಬ ಇಷ್ಟಪಡ್ತಾರೆ. ಮತ್ತು ಅವರು ಅದನ್ನು ಸ್ಟೇಟಸ್ಗೆ ಕೂಡ ಹಾಕ್ಕೊಂಡು ಇಷ್ಟಪಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾರೆ. ಹಾಗಾಗಿ ಎತ್ತಿಕೊಂಡವನ ಬುಕ್ಕೊಳಗೆ. ನಿಮ್ಮ ಸಿಲಿಂಡ್ರು ಬಂತಾ? ನಮ್ಮದು ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದೇ ಇಲ್ಲ. ಅದೆಲ್ಲೋ ನೋಡ್ದ ಇನ್ಸ್ಟಾಗ್ರಾಮಲ್ಲಿ ಸಿಲಿಂಡ್ರನ್ನ ಎತ್ಕೊಂಡು ಹೋಗೋರೆ ಕಲ್ತಾನ. ತಾಚಿ ಮಾಡಂಗಿಲ್ಲ ನೀವು ತಾಚಿ ಮಾಡಲ್ಲ, ನೀವು ನಿಂಚೋಬೇಕು, ನೀವು ಬಜಾರ, ನೀವು ಎಲ್ಲ ಅವನು ಬೇಡ ಸಾಕು ಕರ್ಕೊಂಬರ, ಅವನಿಗೂ ಸುಸ್ತು ಬರ್ಲಿಲ್ಲ, ಅವ್ನ್ ಬರಲ್ಲ ನೀವ್ ಯಾಕೋ ಬರಲ್ಲ. ಸಿರಿ ಸಿಂಚನ, ಸಿರಿ ಸಿಂಚನ, ಯಾರು ನೀವು ಸಿರಿ ಜೀವನ್ ಸಿಂಚನ. ಜೀವನ್ನೇ ಮೋ ಇಂದ ಬಂದೈತೆ. ಮೋ ಮೋ ಲೈಟ್ ಹಾಕಮ್ಮ ನಿನ್ ತಲೆ ಮೇಲೆ, ಕತ್ಲೆ ಕತ್ಲೆ ಕಾಣ್ತಾ ಐತೆ. ಏನ್ ಮೇಡಮ್? ಇಂಜೆಕ್ಷನ್ ಚುಚ್ಚವ್ರೆ. ಅಯ್ಯೋ ಆಗುತ್ತೆ. ಮತ್ತೆ ಕೂದಲು ಕಟಿಂಗ್ ಮಾಡಿಸ್ಬಿಟ್ಟು ರಕ್ಷಾ ಊಟ ಚಿಕನ್ ಸಾರು ತಿಂತೀಯಾ? ಶಿಶಿರ್ ಏನಾರ ಅಂತ ತಗೊಂಡು ಅಪ್ಪಾಜಿ ಬೆಳಿಗ್ಗೆ ಎದ್ಬಿಟ್ಟು ಕಾಫಿ ಕುಡಿ ಅಮ್ಮಂಗ್ ಬೈದ್ದೆ. ಆಮೇಲೆ ವಾಕಿಂಗ್ ಹೋಗ್ಬೇಕಲ್ಲ, ವಾಕಿಂಗ್ ಹೋಗ್ಬೇಕಾದ್ರೆ ನಾಷ್ಟಕ್ಕೆ ಏನ್ ತಗೊಬರ್ಬೇಕು ಅಂತ ಕೇಳ್ತಿದ್ದೆ. ಅಮ್ಮ ರೀ ಏನಾರು ತಗೊಬರೋ ಹೋಗ್ರಿ ಅಂತಿದೆ. ಅಮ್ಮ ಅಪ್ಪಾಜಿ ಏನಾರು ತಗೊಬರೋ ಹೋಗ್ರಿ ಅಂತ ಯಾವ್ದೋ ತರಕಾರಿ ಇರಲ್ಲ, ಯಾವ್ದಿರುತ್ತೆ. ಆಮೇಲೆ ಅಮ್ಮ ನಂಗ್ ಸಿಟ್ಟು ಬರ್ಸ್ಬಿಡ ಹೋಗ್ಬಿಡು ಅಂತೆ. ಆಮೇಲೆ ಮುಡೋಯ್ದೆ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಏನ್ ತಗೊಬರ್ರಿ ಹೇಳೆ ಅಂತೆ. ಆಮೇಲೆ ಹೋಗ್ಬಿಟ್ಟು ಆಮೇಲೆ ಏನೋ ಟಮಾಟೋ ಬಗ್ಗೆ ಎಲ್ಲ ತಗೊಬರ್ರಿ ಹೋಗ್ರಿ ಅಂತೆ. ಆಮೇಲೆ ಟಮಾಟೋ ಐತಾ, ಈರುಳ್ಳಿ ಐತಾ, ಎಣ್ಣೆ ಐತಾ, ಸರಿ ಎಣ್ಣೆ ಕೇಳಲ್ಲ, ಕೊತ್ತಂಬರಿ ಐತಾ, ಪುದೀನ ಐತಾ ಅಂತ ಕೇಳ್ತಿದೆ. ಆಮೇಲೆ ಎಲ್ಲ ಹೋಗ್ಬಿಟ್ಟು ಆಮೇಲೆ ಎಲ್ಲ ತಗೋತಿದ್ದೆ, ಏನೋ ಮಿಸ್ ಮಾಡಿರ್ತದೆ. ಅವಾಗ ಏನ್ ಕೆಲ್ಸ ಹೇಳಿದ್ರು ಎಲ್ಲ ಮರು ಅಪ್ಪಂಗೆ. ಆಮೇಲೆ ಮತ್ತೆ ಹೋಗೋದು. ಆಮೇಲೆ ಪೇಪರ್ ಸಿಗ್ಲಿಲ್ಲ ಅಂದ್ರೆ ಹುಡ್ಕೊಂಡ್ ಹೋಗೋದು. ಆಮೇಲೆ ಫಸ್ಟ್ ನಂಗೆ ಬೈತಿದ್ದೆ. ಫಸ್ಟ್ ಬೇರೆ ಬರ್ಬೇಕಾದ್ರೆ ನಾನೆಲ್ಲ ಎತ್ಕೊ ಬರೋದು. ಅವತ್ ಯಾವತ್ತು ರಕ್ಷಕ ಇಟ್ಟಿರೋ ಪಾಠ ಅಂತ ಸಿಕ್ಕಾಕೊಬಿಟ್ಟಿತ್ತಂತೆ. ಬಂದ್ಬಿಟ್ಟು ನನಗೆ ಹೋಗಿದ್ದು ಮಕ್ಕೆ ನೀನೇ ಎತ್ಕೊ ಬರೋದು, ಇನ್ ಯಾರು ಮುಟ್ತಾರೆ ಯಾರು ಮುಟ್ಟಲ್ಲ ಅಂತ. ಆಮೇಲೆ ಮತ್ತೆ ಮೋಟರ್ ಹಾಕ್ಬೇಕಂತ ಮತ್ತೆ ಕೆಳಗೋಯ್ತಂತೆ. ಆ ಪಾಟ್ ಚಂದಿಕ್ಕಿದೆಯಲ್ಲ 2 ಪಾಟು ಸ್ಟೆಪ್ ಮಿಷನ್ ಹತ್ರ, ಅದು ಚಂದಿ ಸಿಗಾಕೊಂಡಿತ್ತಂತೆ. ಆಮೇಲೆ ಅಪ್ಪಾಜಿ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಅನಿಶ್ ಶೆಪರ್ಡ್ ಹೆಂಗ್ ಮಾಡಿದ್ ಗೊತ್ತಾ? ನೆನ್ನೆ ಶಶಿಮಾಮ ಮೈಸೂರ್ಗೆ ಹೋಯ್ತಲ್ಲ, ನಂಗೆ ಎಂತ ಚಾನ್ಸ್ ಇತ್ತು ಮೈಸೂರ್ಗೆ ಹೋಗಕ್ಕೆ. ಶಶಿಮಾಮ ಎಲ್ಲ ಹೋಯ್ತು ಬಾಯಿ ಮಾಡ್ಕೊಂಡು. ಹಿಂಗ್ ಹೋಗಿ ಹಿಂಗ್ ಮೇಲ್ ಬಂದೆ ಅಲ್ಲ, ಏನೋ ಬೆಡ್ಶೀಟ್ ಗಾಡಿ ಬಂತು, ಬೆಡ್ಶೀಟ್ ಗಾಡಿ ಬಂತು. ದೊಡ್ಡ ಹೋಗ್ಬಿಟ್ಟು ದೊಡ್ಡ ಹೇಳ್ತು ಫಸ್ಟೇ, ಈ ಶನಿವಾರನೇ ಬರ್ತಾನಲ್ಲಪ್ಪ ನೀನು ಹೋಗು ಅನ್ಸತ್ತೆ, ದೊಡ್ಡಪ್ಪ ಬಿಡ್ತಿದ್ದೆ ಅಂತ. ಆಮೇಲೆ ಬೇಡ ದೊಡ್ಡ ಅನ್ಕೊಂಡು ನಾನು ಅಪ್ಪಾಜಿ ಹೇಳಿದ್ರು ಹೋಗ್ಬಿಡ್ತಿದ್ದೆ. ದೊಡ್ಡ ಹೇಳ್ತು ಬೇಡ ದೊಡ್ಡ ಅಂದ್ಬಿಟ್ಟು ಮೇಲ್ ಬಂದ್ರೆ ಅಪ್ಪಾಜಿನೂ ಅದೇ ಹೇಳದ. ಫಾಗ್ ಆಗೋಯ್ತು ಫುಲ್ಲು, ಫಾ ಆಯ್ತು ನಂಗೆ. ಬಂದ್ಬಿಟ್ಟೆ ಹಿಂಗ್ ಬಂದೆ, ಅಮ್ಮಂಗೆ ಹೇಳ್ದೆ. ಆಮೇಲೆ ಅಪ್ಪಾಜಿ ನೆನ್ಪಿಸ್ಕೊಂಡು ನಂಗೆ ಹೇಳ್ತೈತೆ, ಏನೋ ತಲಾಟೆ ಮಾಡ್ದೆ, ಇವನ್ ಕಳ್ಸ್ಬೇಕಾಗಿತ್ತು. ಅವಾಗ ಅಪ್ಪಾಜಿ ಫ್ಲಾಶ್ ಹಿಡಿತು, ಓ ಇವನು ಕಳ್ಸ್ಬಿಡ್ಬೋದಾಗಿತ್ತಲ್ಲ ಅಂತ.
ಆಮೇಲೆ ಹೇಳ್ತು ಥೂ 200 ರೂಪಾಯಿ ಕೊಟ್ಟಿದ್ರೆ ಇವನು ಮೈಸೂರಿಗೆ ಒಂದು ಟ್ರಿಪ್ಪಲ್ಲಿ ₹200 ಕೊಟ್ಟಿದ್ರೆ ಹೋಗ್ಬಿಟ್ಟು ಹಂಗೆ ಅವನ ಜೊತೆ ಬಸ್ ಎತ್ಕೊಂಡು ಆಮೇಲೆ ಇರು ಸೊಸಿ ಫೋನ್ ಮಾಡ್ತೀನಿ ಅವ್ನ ಎಲ್ಲಿ ನಿಂತ್ಕೊಂಡು ಅಲ್ಲೇ ಬಸ್ ನಿಲ್ಸ್ತಾರೆ ಹೋಗ್ಬಿಟ್ಟು ಓಡೋಗ್ಬಿಟ್ಟು ಆಮೇಲೆ ಅವ್ನಿಗೆ ಹೇಳ್ತು ಅಪ್ಪಾಜಿ ಈಗ 2 ನಿಮಿಷ ಇದ್ರೆ ಬ್ಯಾಗ್ ಅಲ್ಲಿ ಒಂದಷ್ಟು ಬಟ್ಟೆ ಇತ್ತು ಹಿಂಗೆ ತುರ್ಕೋ ಹಿಂಗೆ ಓಡೋಗ್ಬಿಟ್ವೆ. ಆಮೇಲೆ ಅಯ್ಯೋ ಶಟ್ ಆಗ್ಬಿಟ್ಟಿರೋದು ಅವ್ನಿಗೆ. ಅದಕ್ಕೆ ಬೆಳಗಿಂದ ಸಂಜೆ ಗಂಟೆ ಏನೇನ್ ಕೆಲಸ ಮಾಡ್ತೀವಿ ಎಲ್ಲ ಹೇಳ್ಬೇಕು ಗೊತ್ತವನೆ. 50 ಕೆಲಸ ಹೇಳ್ದ. ಅಪ್ಪಾಜಿ ಬೆಳಗ್ಗೆ ಎದ್ದೇಳುತ್ತೆ, ವಾಕಿಂಗ್ ಹೋಗುತ್ತೆ, ಅಮ್ಮ ಕಾಫಿ ಮಾಡ್ಕೊಂಡಿದ್ರೆ ಅಮ್ಮ ಕಾಫಿ ಮಾಡ್ಕೊಂಡಿರುತ್ತೆ, ಮೋಟರ್ ಆನ್ ಮಾಡಕ್ ಹೋಗುತ್ತೆ, ಮೋಟರ್ ಆನ್ ಬೇಕಾದ್ರೆ ವಿಡಿಯೋ ಹೊಡಿಯುತ್ತೆ, ಮೇಲ್ ಬರುತ್ತೆ, ಪೇಪರ್ ಸಿಕ್ಕಿಲ್ಲ ನನ್ಗೂ ಹೋಗಿರುತ್ತೆ, ಮತ್ತೆ ಪೇಪರ್ ಎತ್ಕೊಂಡ್ ಬರುತ್ತೆ, ಆಮೇಲೆ ಮತ್ತೆ ವಿಡಿಯೋ ಹೊಡಿಯುತ್ತೆ, ಮತ್ತೆ ಕಾಫಿ ಕುಡಿದು ಮತ್ತೆ ಅಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದುತ್ತೆ, ಹಂಗೆ ಆಮೇಲೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡೆ ಅವಾಗ ನನ್ನ ಹತ್ರ ಹೇಳಿರೋದು ಅಲ್ಲ ನೀನ್ 108 ಕೆಲಸ ಅಂತ ಹೇಳಿರೋದಕ್ಕೆ 108 ಕೆಲಸ ಲೆಕ್ಕ ಹಾಕ್ತಿರೋದು. ಅಮ್ಮ ಏನಾದ್ರು ಒಂದು ತರಕಾರಿ ತಗೋಬೋಗೆ ಅಂದ್ರೆ ಅಲ್ಲಿ ಏನೋ ಒಂದು ತರಕಾರಿ ಇರೋ ಕಡೆ ಅಲ್ಲಿ ಅಲ್ಲ ಏನೋ ಒಂದ್ ತರಕಾರಿ ಅಂತಲ್ಲ ಏನ್ ಬೇಕು ಹೇಳು. ಮರುವು ಅಪ್ಪಂಗೆ ಅಂತೆ ಓ ವಾಶ್ರೂಮ್ ಕೂತ್ಕೊಂಡು ಅದು ಕೇಳಿಸ್ಕೊತಿದ್ದ. ನಿಧಾನಕ್ಕೆ ಹೇಳ್ತಾ ಇದ್ಯಾ? ಕೆಳಗಡೆ ತನಕ ಕೇಳಿಸ್ತದೆ ನೀನ್ ಹೇಳೋದು. ಕೇಳಿಸಲ್ಲ, ಇಲ್ಲಿಂದ ಅಲ್ಲಿ ಕೇಳಿಸಲ್ಲ. ಯಾಕೋ ಹೊಡಿತದೆ ಹೆಂಗೆ ಹೆಂಗ್ ಹೊಡಿತದೆ? ಏಕೋ ಹೆಂಗ್ ಹೊಡಿತದೆ? ನಂಗೆ ದೂತ್ ಬೇಡ ಇಲ್ಲ ಲಡ್ಡು. ಈಗ ಬಂದಿರು ಅತ್ತೆ ಅತ್ತೆ. ಇನ್ನೂ ನಮ್ಮ ಶಿಶಿರ್ ಆಗಿರ್ಬೋದು, ಚಿಂಟು ಆಗಿರ್ಬೋದು, ಇಬ್ಬರು ಹೀಗೆ ತಮಾಷೆಗೆ ಏನಾದರೂ ಹೇಳ್ತಾ ಇರ್ತಾರೆ. ಸೊ ಹಾಗೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ರಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಎಲ್ಲರೂ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲಿ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಚೆನ್ನಾಗಿ ಬೆಳೆದಿತ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಿತ್ಕೊಳ್ತಾ ಇದ್ದೆ. ಸಂಜೆ ಅಂದರೆ ಕತ್ಲೆ ಆದಮೇಲೆ ಗಿಡಕ್ಕೆ ಕೈ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಬೆಳಗಿದ್ದಂಗೆ ನಾನು ನೋಡಿಕೊಂಡು ಯಾವ್ಯಾವುದೆಲ್ಲ ಹೂವು ಅಂದರೆ ನಾಳೆಗೆ ಹರಳುತ್ತೆ ಅದನ್ನೆಲ್ಲ ಕಿತ್ಕೊಳ್ತಾ ಇದ್ದೆ. ಇನ್ನೂ ನಾವು ಸಂಜೆನೇ ಹೊರಡೋಣ ಅಂತ ಅಂದ್ಕೊಂಡು ಬಂದಿದ್ದು, ಬಟ್ ನಮ್ಮ ತಾತ ಕಳಿಸ್ಲೇ ಇಲ್ಲ. ನಾಳೆ ಹೋಗಿ ಅಂತ ಅಲ್ಲೇ ಉಳಿಸ್ಕೊಂಡ್ರು. ಅಲ್ಲಿ ಸಿರಿ ನೀ ಕರೀರಿ ಸಿರಿಮಾ ಸಿರಿ ಕಣ್ಣೋಡು ಸಿರಿಮಾ ಸ್ಮೈಲ್ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ನೋಡಿ ಸ್ಲಿಮ್ ಆಗೈತಿ ಈಗ. ನಾನು ಬಂದಿದ ತಕ್ಷಣ ಅದೇ ನೋಡು ಹೇಳ್ದೆ ಸಣ್ಣಾಗೋನೆ ಅಂತ. ನಾನು ನೀನು ಕಷ್ಟಪಟ್ಟಿರೋದು ಎಲ್ಲರೂ ನಮಗೆ ಟ್ರೀಟ್ ಕೊಡ್ತಿದ್ದೆ. ಒಂದು ಕೆಲಸ ಮಾಡೋ, ನೀವಿಬ್ರು ಕಷ್ಟಪಟ್ಟಿರೋದು ಪಪ್ಪನ ಹತ್ರ ಟ್ರೀಟ್ ಕೊಡ್ಸು. ಜ್ವರ ಫುಲ್ ಕಟಿಂಗ್ ನೋಡು ಒಂದು. ಯಾಕೆ ಜ್ವರ ಅಲ್ಲ, ಕಟಿಂಗ್ ಮಾಡಿಸ್ಬೇಕು. ಫುಲ್ ಸುಸ್ತಾಗಿ ದೊಡ್ಡವನಾಗ್ಬಿಟ್ಟವ್ನು ಇವಾಗ ಒಂಚೂರು. ಇನ್ನು ಉಷಾಕ ಕೂಡ ಬಂದರು. ಅವ್ರ ಜೊತೆ ಇವಾಗ ನಾನು ಹೊರಗಡೆ ಬಂದಿದ್ದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಟೈಮ್ ಇತ್ತು. ನಾವು ಒಂದು ಸ್ವಲ್ಪ ಮನೇನ ಬೇಗನೆ ಬಿಟ್ಬಿಟ್ವಿ. ಸೊ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಈ ಒಂದು ಶಾಪಲ್ಲಿ ಒಂದಷ್ಟು ಐಟಮ್ಸ್ನೆಲ್ಲ ನೋಡೋಣ ಅಂತ ಬಂದ್ವಿ. ಸಖತ್ತಾಗೈತೆ. 400 ರೂಪಾಯಿ. ಈ ಡೈಲಾಗ್ ಬೇಕಿತ್ತಾಕ. ಪುಟಾಣಿಗಳು ಅದು ಯಾರಿಗೆ ಸಾಕಾಗುತ್ತೆ ಅಷ್ಟು ಮಾಡೋದು ಸಾಂಬಾರೆಲ್ಲ? ಹೇಳಿಲ್ವ, ಆಟ ಸಾಮಾನು ಥರ. ಇದೇನು ಇದು ಆಯಿಲಾ? ಪೆನಾಯಿಲು. ಮಜ್ಜಿಗೆ ಮಾಡೋದು 250 ಅಂತ. ಇದೆಲ್ಲ ಐರನ್ದು ನಮ್ಮನೆಲ್ಲ ಐತೆ, ಅದೇ ಆಯ್ತದೆ. ಚಾಪಿಂಗ್ ಬೋರ್ಡು ಇದೊಂಥರ ಆಗೈತೆ. ಏನಿದು? ನಾನು ಹಾಕಿ ಕೊಡೋಕ್ಕೆ ಡಬ್ಬಗಳು. ಇದು ಡಸ್ಟ್ಬಿನ್ಗಳು. ಕಾಯಿ ತುರಿಯೋದವೆ 250 ರುಪೀಸ್. ನನಗೆ ಕಾಯೇ ತುರಿಯೋದು ಬರಲ್ಲ, ಅದು ತೊಗೊಂಡೇನು ಮಾಡಲಿ. 250 ರುಪೀಸ್. ಇವೆಲ್ಲ ಮ್ಯಾಟು. ಇದೆಲ್ಲ ಇದು. ಹೌದು, ಬಾಚಿಂಗೆಗಳೆಲ್ಲ ಅವೆ ನೋಡೋಕ್ಕೆ. ಏನು ಮಾಡೋಕ್ಕೆ?
ಏನೋ ಮಾಡೋದು. ನನ್ನ ಗಂಡ ಬಂದಿದ್ದಿದ್ರೆ ಸುಮ್ಮನೆ ನಡಿ 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 ಆಯ್ತಲ್ಲ ನಡಿ ನಡಿ ಅಂತೀಯ. ಇದು ಸೂಪರ್. ಎಷ್ಟಾಯ್ತಿದು? 18 ಪೀಸು. 18 ಪೀಸ್ಗೆ ಎಷ್ಟು? 90 ರುಪೀಸ್ ನೀವು ಹಾಕಿರೋ ಅಷ್ಟೇನ ರೇಟು? ಸ್ಪೂನ್ಸು ನೋಡು. ಓ ಅಕ್ಕ, ಗೋಲ್ಡನ್ ಸ್ಪೂನ್ಸು ಸಖತ್ತಾಗೈತೆ ಕ್ವಾಲಿಟಿ. ಹ್ಞೂ ಸೂಪರಾಗೈತೆ ನೋಡು. ದಪ್ಪಕ್ಕೆ ಎಷ್ಟಿದು? 100 ರುಪೀಸ್. ಚೆನ್ನಾಗಿದೆ. 6 ಫೋರ್ಕಿಲ್ವಾ? ಬಂದಿದ್ದಕ್ಕೇನು ತಗೊಂಡಿಲ್ಲ ಅಂತ ಯಾಕೆ? ಒಂದು ಸ್ಪೂನ್ ತಗೊಂಡು ಹೋಗೋಣ. ಎಲ್ಲರೂ ಹೊರಗಡೆ ಹೋಗ್ತಿದ್ದೀವಿ ಅಂದವಾಗ ಸರಿ. ಇನ್ನು ಈ ಒಂದು ಶಾಪಲ್ಲಿ ನನಗೆ ಏನು ಇಷ್ಟ ಆಯಿತು, ಯಾವ ನೆಸಸರಿ ಇದೆ ಅದನ್ನು ನೋಡಿಕೊಂಡು ಬೈ ಮಾಡಿದೆ. ಬಂದಿದ್ದೀವಿ, ಏನಾದರೂ ಒಂದು ತೊಗೊಳ್ಳೋಣ, ಸುಮ್ಮನೆ ಖಾಲಿ ಕೈಯಲ್ಲಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಅದಕ್ಕೆ ನನಗೆ ನೆಸಸರಿ ಕೂಡ ಇತ್ತು. ಸೊ ಫೈನಲಿ ಇಲ್ಲಿ ಏನೇನೆಲ್ಲ ಬೇಕು ನೋಡಿಕೊಂಡು ಬೈ ಮಾಡಿದ್ವಿ. ಅದಾದಮೇಲೆ ನಾವು ಅಲ್ಲೇನು ಕೆಲಸ ಇದೆ ಅಲ್ಲಿಗೆ ಹೋದ್ವಿ. ಅದು ಕೂಡ ಬೇಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಉಷಾಕ್ ಅವ್ರ ಫ್ರೆಂಡು ಪಮ್ಮಿ ಅಕ್ಕ ಅವರು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಜ್ಯುವೆಲರಿ ಬಿಸ್ನೆಸ್. ಸೊ ಹಾಗಾಗಿ ಈ ಥರ ಒಂದಷ್ಟು ಜ್ಯುವೆಲರೀಸ್ನಾದರೂ ತೊಗೊಳ್ಳೋಣ ನೋಡಿಕೊಂಡು ಅಂತ ಅಂದ್ಬಿಟ್ಟು ಅವ್ರ ಹತ್ರ ನೋಡ್ತಾ ಇದ್ವಿ. ಸೊ ಕಲೆಕ್ಷನ್ಸ್ ಯಾವ ರೀತಿ ಇದೆ ಏನು ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಝೂಮ್ ಮಾಡಿ ತೆಗಿಬೇಕೇನೆ ಚಿನ್ನು? ಚೆನ್ನಾಗಿ ನೋಡಿ. ಅದು ನೀನು ಕೇಳ್ದಲ್ಲ ಪೀಸು, ಅದರಲ್ಲೇ ಇದು ರೆಡ್ ಕಲರ್ ತೆಗೆದು ನೋಡಿ ಈಚೆ. ಯಾವುದು? ಇದರಲ್ಲಿ ಬೊಟ್ಟು ಬಂದಿರುತ್ತೆ ಆ ಥರದ ಅಂಶ. ವಾಟ್ಸಪ್ ಸ್ಟೇಟಸಲ್ಲಿ ಉಷಾಕ ಅವರು ಒಂದಷ್ಟು ಜ್ಯುವೆಲರೀಸ್ನೆಲ್ಲ ಹಾಕ್ತಿದ್ರು. ಸೊ ಅದನ್ನು ನೋಡಿ ನನಗೊಂದು ಇಷ್ಟ ಆಗಿತ್ತು. ಹಾಗಾಗಿ ಅದನ್ನು ನೋಡೋಣ, ಚೆನ್ನಾಗಿರೋ ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಫೋಟೋನಲ್ಲಿ ನೋಡಿದಾಗ ಒಂಥರ ಬೇರೆ ಥರನೇ ಕಾಣಿಸ್ತಾ ಇತ್ತು. ಡೈರೆಕ್ಟಾಗಿ ನನಗೆ ಆ ಕಲರ್ ಆಪ್ಷನ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ನೆಕ್ಲೆಸ್ನ ನೋಡಿದೆ, ಉಷಾಕ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸರಿ ಅದನ್ನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ಬೈ ಮಾಡಿದೆ. ಇನ್ನು ನೆಕ್ಸ್ಟು ಒಂದಷ್ಟು ಕಲೆಕ್ಷನ್ಸ್ನೆಲ್ಲ ನಿಮ್ಮ ಜೊತೆನೂ ಕೂಡ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಮಾರ್ಕೆಟಿಗೆ ನೆಕ್ಸ್ಟ್ ಹೋದಾಗ ಒಂದಷ್ಟು ಕಲೆಕ್ಷನ್ಸ್ನ ತೊಗೊಂಬರ್ತೀನಿ, ಆವಾಗ ಕೂಡ ಶೇರ್ ಮಾಡ್ಕೊಳ್ತೀನಿ. ವಾಟ್ಸಪ್ಪಲ್ಲಿ ಇಮೇಜ್ ಎಲ್ಲ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಕ್ಕ. ಆವಾಗ ನೋಡಬೇಕು ಯಾವ್ಯಾವ ಥರ ಬರುತ್ತೆ ಅಂತ. ಉಷಾಕಂಗೆ ಈ ಒಂದು ನೆಕ್ಲೆಸ್ ತುಂಬ ಇಷ್ಟ ಆಯಿತು. ಅವ್ರ ಹತ್ರ ಪಿಂಕ್ ಕಲರಲ್ಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ನೋಡಿದ್ರು. ನನಗೆ ಇದೊಂದು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನೋಡ್ತಾ ಇದ್ದೆ. ಇನ್ನೂ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಜ್ಯುವೆಲರೀಸ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 8:15 ಆಗೋಗ್ಬಿಟ್ಟಿತ್ತು. ಇನ್ನು ಊಟ ಮಾಡಿಕೊಂಡು ಹೊರಡ್ತೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ತಾತ ಇಷ್ಟೊತ್ತಲ್ಲಿ ಕಳಿಸಲ್ಲ, ಬೆಳಗ್ಗೆನೇ ಹೋಗಿ ಅಂತ ಅವ್ರಿಗೂ ಸಂಜೆನೇ ಹೇಳಿದರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಲ್ಲೇ ಉಳ್ಕೊಂಡ್ವಿ. ಇನ್ನು ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.